ಇವತ್ತಿನ ಕಾರ್ಯಕ್ರಮ ಶ್ರೀನಿವಾಸ್ ಅವರು ಅವರ ಶ್ರೀಮತಿ ಪದ್ಮಿನಿ ಶ್ರೀನಿವಾಸ್ ಅವರು ಒಂದು ಹೊಸ ಔಷಧಿಯನ್ನು ಮಾರ್ಕೆಟಿಗೆ ಇವತ್ತು ಬಿಡುಗಡೆ ಮಾಡಿದ್ದಾರೆ. ನಾನು ಅವರಿಗೆ ಬೆಂಗಳೂರಲ್ಲೇ ಮಾಡಿ ಅಂತ ಹೇಳಿದ್ದೆ. ಇಲ್ಲೇ ಪ್ರಾಡಕ್ಟ್ ಇರೋದು ಇಲ್ಲೇ ಮಾಡೋಣ ಅಂತ ಹೇಳಿದರು. ಏನು ಔಷಧಿ ಏನು ಅಂದರೆ ಕ್ಯಾನ್ಸರ್ ಬಂದಿರತಕ್ಕಂಥವ್ರಿಗೆ ಈ ಔಷಧಿ ತೊಗೊಂಡ್ರೆ ಕಂಟ್ರೋಲ್ ಮಾಡುತ್ತೆ. ಅದನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅದನ್ನು ತಯಾರಿಸಿದ್ದಾರೆ. ಕ್ಯಾನ್ಸರ್ ಪೇಷಂಟ್ಸ್ಗೆಲ್ಲ ಅನುಕೂಲ ಆಗುತ್ತೆ ಅಂತ. ಯಾಕೆಂದರೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಔಷಧಿಗಳು ಭಾಳ ಕಾಸ್ಟ್ಲಿ ಇರುತ್ತೆ. ಇದರಿಂದ ಕ್ಯಾನ್ಸರ್ ಪೇಷಂಟ್ಸ್ಗೆ ಕಡಿಮೆ ದರದಲ್ಲಿ ಔಷಧಿ ಸಿಕ್ಕಿದ್ರೆ ಅನುಕೂಲ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ರಾಜ್ಯದಲ್ಲಿ ಪೆಂಡ್ರೈವ್ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ವಕೀಲ ದೇವರಾಜೇಗೌಡ ಆರೋಪ ಮಾಡಿದ್ದಾರೆ. 4 ಜನ ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. DKಶಿ ಮಾಸ್ಟರ್ ಮೈಂಡ್ ಅಂತ. ಈಗ ದೇವರಾಜೇಗೌಡರು ಸಕ್ರಿಯ BJP ಕಾರ್ಯಕರ್ತರು. ಅವರು ಕೂಡ ಅಸೆಂಬ್ಲಿಗೆ ನಿಂತು ಸೋತಿದ್ರು. ಅದರಿಂದ ಅವರು ರಾಜಕೀಯದಲ್ಲಿ ಇಲ್ಲದೇ ಇದ್ದಿದ್ದರೆ ಅದರ ಮಾತು ಬೇರೆ ಇರ್ತಿತ್ತು. ಅವರು ರಾಜಕೀಯದಲ್ಲಿದ್ದವರು. ಆಮೇಲೆ ನಾನು ಅನೇಕ ವಿಡಿಯೋಗಳು ನೋಡಿದ್ದೀನಿ. ಅವರ ರೇವಣ್ಣವ್ರ ಮೇಲೆ, ಅವರ ಕುಟುಂಬದವ್ರ ಮೇಲೆ ಪದೇ ಇವರು ವಿಡಿಯೋಗಳನ್ನು ಬಿಟ್ಟಿದ್ರು. ಇವರು ಅಲ್ವಾ, ಅದು ಪರ್ಸ್ನಲ್ ಅವರವ್ರಿಗೆ ಜಗಳನ ಇವತ್ತು ರಾಜ್ಯ ಮಟ್ಟಕ್ಕೆ ತಂದಿದ್ದಾರೆ. 100 ಕೋಟಿ ಆಫರ್ ಕೊಟ್ಟಿದ್ರು ಅಂತ ಆರೋಪ ಮಾಡ್ತಾರೆ. ಈಗ ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ರಾಜೇಗೌಡರಿಗೆ ಕೇಳಬೇಕು, ಇಲ್ಲ ಶಿವಕುಮಾರ್ ಅವರು ಕೇಳ್ತಾರೆ. ಈ ಪ್ರಕರಣದಲ್ಲಿ ಸರ್ಕಾರನೇ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿದೆ. ನಾವು ನೋಡಪ್ಪ, ನಮಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ನಮ್ಮ ಕಾಂಗ್ರೆಸ್ಗೂ ಈ ಪ್ರಕರಣಕ್ಕೂ ಯಾವ ಸಂಬಂಧನೂ ಇಲ್ಲ. ಇದೇನಿದ್ರು ಹೊಳೆ ನರಸೀಪುರದಲ್ಲೇ ಸುತ್ತಾ ಇರ್ತಕ್ಕಂಥ ವಿಚಾರ. ದೇವರಾಜೇಗೌಡ, ಪ್ರಜ್ವಲ್ಲು, ರೇವಣ್ಣವರು ಅವ್ರ ಜಗಳ ಇಷ್ಟು. ಅವರ ಜಗಳವನ್ನೇ ಇವತ್ತು ಬೀದಿಗೆ ತಂದಿದ್ದಾರೆ ಅಷ್ಟೇ. ಜೈಲಿಂದ ಬಂದ ತಕ್ಷಣ ಸರ್ಕಾರ ಬೀಳುತ್ತೆ. ಬರಲಿ, ಬಂದ ಮೇಲೆ ಬೀಳುತ್ತೋ ಇಲ್ಲೋ ನೋಡೋಣ ಬಿಡಿ. ಸರ್, ಮತ್ತೆ ಈಗ ಮಾಗಡಿಗೆ ಹೇಮಾವತಿ ನೀರು ತರೋದಕ್ಕೆ ತುಂಬ ವಿರೋಧ ವ್ಯಕ್ತ ಆಗಿದೆ. ಅಲ್ಲ, ವಿರೋಧ ಏನೂ ಇಲ್ಲ. ಅಲ್ಲ, ಈಗ ಅಲ್ಲಿ ಸ್ವಾಮೀಜಿಗಳೆಲ್ಲ ಕಾಮಗಾರಿ ಸ್ಟಾಪ್ ಮಾಡ್ಬೇಕಂತೆಲ್ಲ ಮಣ್ಣು ಹಾಕಿಲ್ಲ. ಇಲ್ಲ, ವಿರೋಧ ಏನೂ ಇಲ್ಲ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನೀರು ಅವರು ಉಳಿಸ್ಕೊಂಡು ಉಳಿದಿರ್ತಕ್ಕಂಥ ನೀರು ಮಾತ್ರ ಈ ಭಾಗದಲ್ಲಿ ಕೊಡೋದಷ್ಟೇ. ಅವ್ರ ನೀರು ಏನು ಮಾಗಡಿಯವ್ರಿಗೆ ಏನು ಕಿತ್ಕೊಡಿ ಅಂತ ಯಾರೂ ಕೂಡ ಹೇಳ್ತಿಲ್ಲ. ಯಾಕಂದರೆ ಅವರು ನಮ್ಮ ಕರ್ನಾಟಕದವರೇ, ನಮ್ಮ ರೈತರೇ, ಅವ್ರಿಗೂ ನೀರು ಬೇಕು. ಅವ್ರಿಗೆ ಉಳಿದಿರ್ತಕ್ಕಂಥ ನೀರನ್ನ ಈ ಭಾಗಕ್ಕೆ ಕೊಡೋದು ಒಂದು ತೀರ್ಮಾನ ಆಗಿದೆ ಅಷ್ಟೇ. ಒಬ್ಬರದ್ದು ನೀರು ಕಿತ್ತು ಇನ್ನೊಬ್ರು ಕೊಡಬೇಕು ಅಂತೇನೂ ಇಲ್ಲ. ರಾಮನಗರದಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತಾ ಇದೆ ಸಾಕಷ್ಟು. ರಾಮನಗರದಲ್ಲಿ, ಚನ್ನಪಟ್ಟಣ, ಇಲ್ಲೆಲ್ಲ ಕುಡಿಯೋ ನೀರಿಗೆ ಅಭಾವನೇ ಬರಬಾರ್ದು. ಯಾಕಂದರೆ ಇಲ್ಲಿ ನೀರಿನ ಸೋರ್ಸಸ್ಸು ಭಾಳ ಚೆನ್ನಾಗಿದೆ. ಅದರಿಂದ ಲಾಂಗ್ ಟರ್ಮ್ ಇದು ಮೊದಲೇ ಸ್ವಲ್ಪ ಪ್ಲ್ಯಾನ್ ಮಾಡಬೇಕಾಗಿತ್ತು. ಮಾಡದೇ ಇದ್ದಿದ್ದರಿಂದ ಏನಾಗಿದೆ, ಇವತ್ತು ವಾರಕ್ಕೊಂದ್ಸಲಿ, ವಾರಕ್ಕೆ 2 ಸಲ ನೀರು ಬಿಡುವಂಥ ಪರಿಸ್ಥಿತಿ ಇದೆ. KRS ಕೂಡ ಭಾಳ ಹತ್ತಿರ ಇದೆ. ಮತ್ತು ಇಲ್ಲಿ ಡ್ಯಾಮು ಇದೆಯಲ್ಲ, ಮತ್ತಳ್ಳಿ ಡ್ಯಾಮ್ ಎಲ್ಲ ಇದೆ. ಆ ಡ್ಯಾಮಿಂದ ಆದಷ್ಟು ಬೇಗ ಈ ಸಲ ಬರುತ್ತೆ ಬಿಡಿ. ಸಮಸ್ಯೆ, ನೀರಿನ ಸಮಸ್ಯೆ ರಾಮನಗರ, ಚನ್ನಪಟ್ಟಣ ಇದೆಲ್ಲ ಕೂಡ ಪರಿಹಾರ ಆಗುತ್ತೆ. ಹಿಂದೆ ಮಾಗಡಿನೂ ಅಷ್ಟೇ. ಹಿಂದೆ ರೇವಣ್ಣವರು ಇದಾಗಿದ್ದಾಗಲೇ, ಸಚಿವರಾಗಿದ್ದಾಗಲೇ ಮಾಗಡಿ ಕೂಡ ಪ್ಲ್ಯಾನ್ ಮಾಡಿದರು. ಈ ಬಾಲಕೃಷ್ಣ ಅವರು ಕೂಡ ಮಾಡ್ತಾಯಿದ್ದಾರೆ. ಸರ್, ಈಗ ರಾಜ್ಯದಲ್ಲಿ ಸಾಕಷ್ಟು ಕಾನೂನು ಸುವ್ಯವಸ್ಥೆಗಳಾಗ್ತಾ ಇದೆ. ಕಾನೂನು ವಿಫಲ ಆಗಿದೆ ಅಂತ ವಿಪಕ್ಷದವರಿಗೆ ಮಾಡೋಕ್ಕೆ ಕೆಲಸ ಇದ್ದರೆ ಆ ರೀತಿ ಮಾಡ್ತಿರಲಿಲ್ಲ. ನಾನು ಬೆಳಿಗ್ಗೆ ಅಂಕಿ-ಅಂಶ ನೋಡಿದೆ. ಹೋದ ವರ್ಷ ಅವ್ರ ಸರ್ಕಾರದಲ್ಲಿ ಕೊಲೆಗಳು 1300 ಚಿಲ್ಲರೆ ಆಗಿತ್ತು. ಈಗ 4 ತಿಂಗಳಲ್ಲಿ 400 ಚಿಲ್ಲರೆ ಆಗಿದೆ. ಎಷ್ಟಾಯಿತು? 4 ತಿಂಗಳಿಗೆ 400 ಚಿಲ್ಲರೆ ಅಂದರೆ 1200 ಚಿಲ್ಲರೆ ಆಯಿತು ವರ್ಷಕ್ಕೆ. ಅವ್ರ ಪೀರಿಯಡಲ್ಲಿ ಒಂದೇ ವರ್ಷದಲ್ಲಿ 1300 ಚಿಲ್ಲರೆ ಆಗಿತ್ತು. ಒಂದು ವರ್ಷಕ್ಕೆ 1300ಕ್ಕಿಂತಲೂ ಹೆಚ್ಚು ಮರ್ಡರ್ಗಳಾಗಿತ್ತು BJP ಅವರ ಅವಧಿಯಲ್ಲಿ. ಈಗ 4 ತಿಂಗಳಲ್ಲಿ 400 ಆಗಿದೆ. ಇದನ್ನು ಸ್ವಲ್ಪ ನೋಡಬೇಕು BJP ಅವರು. ಅವ್ರ ಕಾಲದಲ್ಲಿ, ಯಾಕಂದ್ರೆ ನಾನು ಗೃಹ ಸಚಿವನಾಗಿದ್ದೆ, ಅವರ ಅವಧಿನಲ್ಲಿ ಎಷ್ಟು ಮರ್ಡರ್ಗಳಾಗುತ್ತೆ. ಮತ್ತು ಈ ಕ್ರೈಮ್ಸ್ ಎಲ್ಲ ಇದೆಯಲ್ಲ, ಇದನ್ನು ನಿಯಂತ್ರಣ, ಪೊಲೀಸು ಬಿಗಿಯಾಗಿದ್ದರೆ ನಿಯಂತ್ರಣ ಮಾಡ್ಬೋದು. ಆ ನಿಯಂತ್ರಣ ಮಾಡೋದ್ರಿಂದನೇ ನಮ್ಮಲ್ಲಿ ಈಗ ಕ್ರೈಮ್ಸು ಕಡಿಮೆ ಆಗಿದೆ. BJP ಅವರಿದ್ದಾಗ ಆ BJP ಕಾರ್ಯಕರ್ತರೇ ಪೊಲೀಸ್ ನೈತಿಕಗಿರಿ ಮಾಡ್ತಾಯಿದ್ರು. ಪೊಲೀಸ್ನವ್ರಿಗೇ ಕೇಸರಿ ಶಾಲು ಹಾಕ್ಸೋದು ಮಂಗಳೂರಲ್ಲಿ. ಆಮೇಲೆ ಇವರೇ ಹೋಗಿ ಅವರ ಕಾರ್ಯಕರ್ತರು, ಬಜರಂಗ ದಳ ಅವರೆಲ್ಲ ಇದ್ದಾರಲ್ಲ, ಅವರೆಲ್ಲ ಹಿಂದೂ ಪರಿಷತ್ನವರು ಮತ್ತು RSS ಅವರು, BJP ಅವರು ಅಲ್ಲೆಲ್ಲ ಕಡೆ ಹೋಗಿ ಗಲಾಟೆ ಮಾಡ್ತಾಯಿದ್ರಲ್ಲ. ನಮ್ಮ ಹತ್ರ ಆ ಥರ ಏನಿಲ್ವಲ್ಲ. ನಮ್ಮ ಕಾಂಗ್ರೆಸ್ನವ್ರು ಎಲ್ಲೂ ಹೋಗಿ ಆ ಥರ ಮಾಡೋದಿಲ್ವಲ್ಲ. ಪೊಲೀಸ್ ನೈತಿಕಗಿರಿ ಮಾಡ್ತಾಯಿದ್ದಿದ್ದೇ BJP. ಅವ್ರ ಕಾಲದಲ್ಲಿ ಕ್ರೈಮ್ ವಿಪರೀತ ಆಗಿತ್ತು. ಈ ನಮ್ಮ ಸರ್ಕಾರ ಬಂದ ಮೇಲೆ ಕಂಟ್ರೋಲ್ ಆಗಿದೆ.
ಅಂಕಿ ಅಂಶಗಳ ಸಮೇತ ಪರಮೇಶ್ವರ್ ಅವರು ಕೊಟ್ಟರೆ ಬಾಯಿ ಮುಚ್ಕೊಳ್ತಾರೆ ಅವರು. ಸರ್ ಈಗ ನಮ್ಮ ಜಿಲ್ಲೆಯಲ್ಲಿ ಈಗ ಮಾವು ತುಂಬ ಲಾಸ್ ಆಗಿದೆ, 10% ಬೆಳೆ ಕೂಡ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ಈ ಸಲ ಹೋಸಲಿ ಮಳೆ ಇಲ್ಲ, ಆಮೇಲೆ ಎರಡನೇ ಏನಾಗಿದೆ ಮಳೆ ಇದು ಮಾವು ಚಿಗುರು ಚಿಗುರಿದ್ರಿಂದ ಸಹಜವಾಗಿ ಬೆಳೆ ಇಲ್ಲ. ಎಲ್ಲಿ ಚಿಗುರಿಲ್ವೋ ಅಂಥ ಕಡೆ ಮಾತ್ರ ಮಾವು ಬರುತ್ತೆ. ಪರಿಹಾರಕ್ಕೆ ಏನಾದರೂ ವಿಶೇಷ ಪ್ಯಾಕೇಜ್ ಏನಾದರೂ ಅನೌನ್ಸ್ ಮಾಡಲಿಕ್ಕೆ ವಿಶೇಷ ಅನುದಾನಕ್ಕೆ ಮನವಿ ಮಾಡ್ತಾ ಇದ್ದಾರೆ ರೈತರು, ಏನಾದ್ರು ಸಿಗ್ಬೋದಾ ಹೇಗೆ? ಒಟ್ಟಿನಲ್ಲಿ ನಷ್ಟ ಆಗಿದೆ ಪಾಪ ರೈತರಿಗೆ, ಕೊಟ್ಟರೆ ಒಳ್ಳೆಯದೇ. ಸಿ ಎಮ್ ಅವರು ಮುಖ್ಯಮಂತ್ರಿ ಕೃಷಿ ಮಂತ್ರಿಗಳಿಗೆ ಗಮನಕ್ಕೆ ತರ್ತೀನಿ. ಹಾಗಾಗಿ